ಇನ್ನು ಮನೆಯಲ್ಲಿ ಯಾರಿಗಾದರೂ ಗಂಡಾಂತರ ಇತ್ತು ಅಂತಂದರೆ, ಯಾಕಂದರೆ ಚಂದನ ಷಷ್ಠಿ, ಈ ಷಷ್ಠಿ ಅದ್ಭುತವಾದಂತಹ ಒಂದು ದಿನ. ಯಾರಿಗೆ ಮನೆಯಲ್ಲಿ ನಿಮ್ಗೆ ಗೊತ್ತಿರಲ್ಲ, ಗಂಡಾಂತರ ಇರುತ್ತೆ, ಕಂಟಕ ಇರುತ್ತೆ, ಜ್ಯೋತಿಷಿಗಳು ಬರ್ಕೊಟ್ಟಿರ್ತಾರೆ, ಅಥವಾ ನಿಮಗೆ ಗೊತ್ತಿರಲ್ಲ. ಎಷ್ಟೊಂದು ಜನ ಜ್ಯೋತಿಷಿ ನಂಬಲ್ಲ, ಕೆಲವೊಂದು ಜನ ಬರ್ಸಲ್ಲ, ಗೊತ್ತಿರಲ್ಲ, ಜ್ಯೋತಿಷಿಗಳೇ ಹೇಳಿರಲ್ಲ, ಅವ್ರಿಗೆ ಗೊತ್ತಿರಲ್ಲ, ಹೇಳಿದ್ರು ಮರ್ತುಬಿಟ್ಟಿರ್ತೀರ. ಆ ಥರದ್ದು ಯಾವುದೇ ರೀತಿಯಾದಂಥ ಗಂಡಾಂತರ ಬಂದಿತ್ತು ಈ ಚಂದನ ಷಷ್ಠಿದಿಂದ ಪಟ್ ಅಂತ ನಿವಾರಣೆ ಆಗುತ್ತೆ. ಗೊತ್ತಲ್ಲ, ಅದು ಯಾವ ಒಂದು ತಂತ್ರ ಅಂತ ನಾನು ತಿಳಿಸ್ಕೊಡ್ತೀನಿ, ಅದನ್ನು ನೀವು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ. ನೋಡಿ, ಏನು ಮುಖ್ಯವಾಗಿ ನಮಗೆ ಇದು ಅಂತಂದರೆ ಗಂಡಾಂತರಗಳು ಅಂತಂದರೆ ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಾರೆ. ಗೊತ್ತಲ್ಲ. ಮತ್ತು ಇದ್ದಕ್ಕಿದ್ದಂಗೆ ಕಾಯಿಲೆ ಬಂದುಬಿಡ್ತಾರೆ. ಒಂದು ಕಿಡ್ನಿ ಹೋಗಿರುತ್ತೆ, ಹೋಗಿ ಚೆಕಪ್ ಮಾಡ್ತಾರೆ, ಒಂದು ಕಿಡ್ನಿ ಫೇಲ್ಯೂರ್ ಅಂತ ತೋರಿಸ್ತಾರೆ, ಇನ್ನೊಂದು ಕಿಡ್ನಿನೂ ಹೊರಟೋಗ್ಬಿಡುತ್ತೆ. ಈ ಥರದ್ದು ಸಡನ್ನಾಗಿ ಇದು ಗಂಡಾಂತರ ಕಂಟಕಗಳು ಅಂತ ಹೇಳ್ತಾರೆ. ಇದು ನಿವಾರಣೆ ಆಗಬೇಕು ಅಂದರೆ ಸಿಂಪಲ್ ಆಗಿರೋಂಥ ತಂತ್ರವನ್ನು ಮಾಡ್ಕೊಡ್ತೀನಿ. ನಿಮ್ಗೆ ಇರಲಿ ಇಲ್ಲದೆ ಈ ತಂತ್ರವನ್ನು ಮಾಡ್ಕೊಳ್ಳಿ. ಯಾಕಂದ್ರೆ ಚಂದನ ಷಷ್ಠಿ ದಿನ ಅದು ಯಾವ ತಂತ್ರ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನನ್ನು ಒತ್ತಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓ ಮಹಾದೇವಿ ಚ ವಿದ್ಮಹೇ ಶ್ರೀಪತಿ ಚಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ, ನೆನಪಿನ ಶಕ್ತಿ ಹೆಚ್ಚಳ ಆಗ್ತಾ ಬರಬೇಕು ಅಂತಂದರೆ ಏನು ಮಾಡಬೇಕು? ಮಕ್ಕಳು ಓದ್ತಾ ಇರಲ್ಲ, ಓದಿದ್ರೂ ಕೂಡ ನೆನಪು ಮರ್ತೋಗ್ಬಿಡುತ್ತೆ. ಮತ್ತು ಎಷ್ಟೊಂದು ಕೆಲಸ ಕಾರ್ಯಗಳು ಇರ್ತವೆ, ಅದನ್ನೆಲ್ಲ ಮರ್ತುಬಿಟ್ಟು ಕುತ್ತಿಗೆಗೆ ಬಂದಾಗ ಕೆಲಸ ಮಾಡಲೇಬೇಕಂತ ಅನಿವಾರ್ಯ. ಎಷ್ಟೊಂದು ಮರ್ತುಬಿಡ್ತೀನಿ ನಾನು, ಮರವೂ ಜಾಸ್ತಿ ಸಿಕ್ಕಾಬಟ್ಟೆ ಅಂತ. ಅದಕ್ಕೋಸ್ಕರ ನೆನಪಿನ ಶಕ್ತಿ ಜಾಸ್ತಿ ಆಗಬೇಕು ಅಂತಂದರೆ ದೇಹದಲ್ಲಿ ಪ್ರಾಣಶಕ್ತಿ ಜಾಸ್ತಿ ಇರಬೇಕು. ಪ್ರಾಣವಾಯು ಇತ್ತು ಅಂತಂದರೆ ತುಂಬ ಅನುಕೂಲ ಆಗುತ್ತೆ. ಯಾವ ಒಂದು ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನೋಡುತ್ತಂದರೆ, ನೋಡಿ, ಈ ಪ್ರಾಣ ಮುದ್ರೆನ 15 ನಿಮಿಷಗಳ ಕಾಲ ಮಾಡಿ ನೆನಪಿನ ಶಕ್ತಿ ತುಂಬ ಚೆನ್ನಾಗಿ ಹೆಚ್ಚಳ ಆಗ್ತಾ ಬರುತ್ತೆ. ನೋಡಿ, ಇದೇ ನಂಬರ್ 2 ತೋರಿಸಿದ ಇದನ್ನು ತೋರಿಸ್ತೀರಾ, ಇದೇ ಪ್ರಾಣ ಮುದ್ರೆ. ಈ ಪ್ರಾಣ ಮುದ್ರೆನ 15 ನಿಮಿಷಗಳ ಕಾಲ ಮಾಡಿ ತುಂಬ ಚೆನ್ನಾಗಿ ನೆನಪಿನ ಶಕ್ತಿ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ, ಕಾನ್ಸಂಟ್ರೇಷನ್ ಬರುತ್ತೆ, ಮತ್ತು ಮೆಮೊರಿ ಪವರು ಕೂಡ ತುಂಬ ಚೆನ್ನಾಗಿ ಬರ್ತಾ ಹೋಗುತ್ತೆ. ಮಾಡಿ ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಂತ ಮುದ್ರೆಯ ವಿಚಾರ. ಮತ್ತು ಇದೇ ಸೆಪ್ಟೆಂಬರ್ 22ನೇ ತಾರೀಕು ಏನಿದೆ ಅಂತಂದರೆ ಆನ್ಲೈನ್ ಕ್ಲಾಸ್ ಇದೆ. ಇದು ನೆಗೆಟಿವ್ ಎನರ್ಜಿ ರಿಮೂವಲ್ ಕ್ಲಾಸ್ ಅಂತಂದರೆ, ನಿಮಗೆ ಯಾವುದೇ ರೀತಿಯಂಥ ನೆಗೆಟಿವ್ ಎನರ್ಜಿ ಇರ್ಬೋದು. ಇದು ನಿಮಗೆ ಎಕ್ಸಾಂಪಲ್ ಮಾಟ ಮಂತ್ರ ವಾಮಾಚಾರ ಆಗಿರ್ಬೋದು, ಅಥವಾ ಇನ್ಯಾವುದೋ ಒಂದು ಬುದ್ಧಿ ಸರಿಯಾಗಿ ಓಡ್ತಾ ಇರಲ್ಲ, ಸೋಮಾರಿತನ ಬಂದುಬಿಟ್ಟಿರುತ್ತೆ, ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ, ನೆಗೆಟಿವ್ ಪರ್ಸನ್ಸ್ ಇರ್ತಾರೆ. ಇದರಿಂದ ನಿಮ್ಮ ದಿನನಿತ್ಯ ಕೆಲಸ ಕಾರ್ಯಗಳಿಗೆ ಸಮಸ್ಯೆ ಆಗೋದಲ್ಲದೆ ನಿಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ಮು, ಪರ್ಸನಲ್ ಪ್ರಾಬ್ಲಮ್ಮು, ಗೊತ್ತಲ್ಲ. ನೀವು ಯಾವ್ದಾರು ಒಂದು ನೆಗೆಟಿವ್ ಎನರ್ಜಿ ಇರೋಂಥ ವ್ಯಕ್ತಿ ಜೊತೆ ಮಾತಾಡಿ ನಿಮ್ಗೆ ನೆಗೆಟಿವ್ ಎನರ್ಜಿ ಬರುತ್ತೆ. ಅಂದರೆ ಅವನು ಒಳ್ಳೆಯವನೇ ಆಗಿರ್ಬೋದು, ಆದರೆ ಆತನಲ್ಲಿ ನೆಗೆಟಿವ್ ಇತ್ತು ಅಂತಂದರೆ ನಿಮಗೆ ನೆಗೆಟಿವ್. ಅದನ್ನು ಹೆಂಗೆ ಪಾಸಿಟಿವ್ ಆಗಿ ಮಾಡ್ಕೋಬೇಕು, ಮಾಟ ಮಂತ್ರ ವಾಮಾಚಾರ ಅನ್ನೋಂಥ ನೆಗೆಟಿವ್ನ ಯಾವ ರೀತಿ ನಾವು ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಯಾವ ರೀತಿ ಹೊರಗಡೆ ತೆಗೆದು ಬಿಸಾಕಬೇಕು ಅನ್ನೋದನ್ನು ಇದೇ ಸೆಪ್ಟೆಂಬರ್ 22ನೇ ತಾರೀಕು ನಾವು ಆನ್ಲೈನ್ ಕ್ಲಾಸನ್ನು ಪ್ರಾರಂಭ ಮಾಡ್ತೀವಿ. ಎಲ್ಲರೂ ಕೂಡ ನೀವು ಜಾಯ್ನ್ ಆಗಿ. ಆಗಲೇ ಸುಮಾರು ಜನ ಆನ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗಿ ತುಂಬ ಅನುಕೂಲ ಆಗಿದ್ದಾರೆ, ತುಂಬ ಒಳ್ಳೆಯದಾಗಿದೆ ಅವ್ರಿಗೆಲ್ಲ ಕೂಡ. ನೀವು ಕೂಡ ಜಾಯ್ನ್ ಆಗಿ ಅಂತ ನಾನು ಹೇಳಿಸ್ತಾ ಹೋಗ್ತೀನಿ. ಗೊತ್ತಲ್ಲ, ಇದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ. ಇನ್ನು ಜೀವನದಲ್ಲಿ ಏನಂತಂದರೆ ನಾನಾ ರೀತಿಯಂಥ ಸಮಸ್ಯೆಗಳು ಬರುತ್ತೆ. ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು, ಜೀವನದಲ್ಲಿ ಎಲ್ಲ ಆಗಿ ರಿಟೈರ್ಡ್ ಆಗಿರ್ತಾರೆ, ಏನೋ ಒಂದು ಕಳ್ಕೊಂಡಂಗೆ ಆಗ್ತಾ ಇರುತ್ತೆ, ಶತ್ರು ಬಾಧೆಗಳಿರುತ್ತೆ, ಕೋರ್ಟ್ ಕಚೇರಿಗಳ ಸಮಯ. ಇದಕ್ಕೆಲ್ಲ ಕಾರಣ ಏನು ಅಂತ ನಮ್ಮ ದೇಹದಲ್ಲಿರುವಂಥ ಚಕ್ರ. ಈ ಚಕ್ರದಲ್ಲಿ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗ್ತಾ ಇರುತ್ತೆ, ಅಂದರೆ ಬ್ಲ್ಯಾಕೇಜಸ್ ಆಗ್ತಾ ಇರುತ್ತೆ. ಇದಕ್ಕೆ ನನಗೆ ಅನಾರೋಗ್ಯದ ಸಮಸ್ಯೆ ಬಂದುಬಿಡುತ್ತೆ. ಈ ಚಕ್ರಗಳ ಆಕ್ಟಿವೇಶನ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ, ಅದ್ಭುತವಾದಂತಹ ಒಂದು ದೇವಸ್ಥಾನಗಳ ದರ್ಶನವನ್ನು ಮಾಡ್ತು ಅಂತಂದರೂ ಸಾಕು, ನಮಗೆ ಚಕ್ರಗಳ ಆಕ್ಟಿವೇಶನ್ ಆಗುತ್ತೆ. ಅದಕ್ಕೋಸ್ಕರ ನಾವು ಪುಣ್ಯಕ್ಷೇತ್ರ ಕಳಿಸ್ತಾ ಹೋಗ್ತೀವಿ. ಚಕ್ರಗಳು ವೀಕ್ ಆಗ್ತು ಅಂತಂದರೆ ಅವ್ರಿಗೆ ಹೇಳಿಕೊಟ್ಟು ಅದನ್ನೆಲ್ಲ ಸರಿ ಮಾಡೋದಕ್ಕೆ ಅಷ್ಟೊಂದು ಸಮಾಧಾನ ವ್ಯವಧಾನ ಇರೋದಿಲ್ಲ.
ಅದಕ್ಕೋಸ್ಕರ ಅದನ್ನು ಮಾಡಬೇಕು ಕುಂಡಲಿನಿ. ಇನ್ನೊಂದು ಏನು ಅಂತಂದರೆ, ನಾವು ಈ ಸರಿ ಆಧ್ಯಾತ್ಮ ಪಯಣ ಅಂತ ಕೇರಳಗೆ ಕರ್ಕೊಂಡೋಗಿ, ಹೋದ ಸರಿನೂ ಕರ್ಕೊಂಡೋಗಿದ್ದೆ. ಒಂದು ವರ್ಷ ಆಯಿತು, ಒಂದು ವರ್ಷ ಗ್ಯಾಪ್ ಆಯಿತು, ಮತ್ತು ಇವಾಗ ಮತ್ತೆ ಕರ್ಕೊಂಡು ಹೋಗ್ತಾಯಿದ್ವಿ. ಅನಂತ ಪದ್ಮನಾಭಕ್ಕೆ ಕರ್ಕೊಂಡು ಹೋಗ್ತಾಯಿದ್ವಿ. ಅಲ್ಲಿ ಹೋಗಿ ನೀವು ನಾನು ಹೇಳೋಂಥ ಸಮಯದಲ್ಲಿ ನಾನು ಹೇಳೋಂಥ ಮಂತ್ರ ಇಟ್ಕೊಂಡು ನೀವು ಹೋಗಿ ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ ನೀವು ಕೋಟ್ಯಾಧಿಪತಿಗಳಾಗ್ತೀರ. ನಂಬರ್ 1. ಎಷ್ಟೊಂದು ಜನ ಗೊತ್ತಿಲ್ಲ ಯಾವ ಸಮಯದಲ್ಲಿ ಬಿಟ್ಟು ಅದನ್ನು ನಾವು ಮಾಡಿಸ್ತೀವಿ. ಖುದ್ದಾಗ ನಾನೇ ನಿಂತ್ಕೊಂಡು ಮಾಡಿಸ್ತೀವಿ. ಫ್ಯಾಮಿಲಿ ಜೊತೆ ಹೋಗಿರ್ತೀರ, ಆದರೆ ಗುರುಗಳ ಜೊತೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಜೊತೆಗೆ ಅಲ್ಲೊಂದು ಮತ್ತು ವಿಷ್ಣು ಮಾಯೆ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವಿ. ಅಲ್ಲೆಲ್ಲ ಸೆಲೆಬ್ರಿಟೀಸು ಬಂದು ಅಲ್ಲಿ ಹೋಗಿದ್ದಾರೆ. ಜೊತೆಗೆ ಗುರುವಾಯೂರಕ್ಕೆ ಕರ್ಕೊಂಡು ಹೋಗ್ತೀವಿ. ಮತ್ತು ಚೋಟಾಣಿ ಕೆರೆ, ಅಲ್ಲಿ ಮಾಟ ಮಂತ್ರ ವಾಮಾಚಾರ ಪ್ರಯೋಗ ಆಗಿತ್ತು. ಅಲ್ಲಿ ಎಲ್ಲ ದರ್ಶನ ಮಾಡ್ತಂದರೆ ಪಟ್ ಅಂತ ಹೊರಟೋಗ್ಬಿಡ್ತದೆ ಇದೆಲ್ಲ. ಹಾಗಾಗಿ ಅಧ್ಯಾತ್ಮ ಪಯಣಕ್ಕೆ ನೀವು ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ, ಆದಷ್ಟು ಬೇಗ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ತುಂಬ ಅನುಕೂಲ ಆಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಆಯ್ತಲ್ಲ. ಇದು ಆಧ್ಯಾತ್ಮದ ಪಯಣದ ಒಂದು ವಿಚಾರ. ಇನ್ನು ಮನೆಯಲ್ಲಿ ಯಾರಿಗಾದರೂ ಗಂಡಾಂತರ ಇತ್ತು ಅಂತಂದರೆ, ಯಾಕಂದರೆ ಚಂದನ ಷಷ್ಠಿ, ಈ ಷಷ್ಠಿ ಅದ್ಭುತವಾದಂತಹ ಒಂದು ದಿನ. ಯಾರಿಗೆ ಮನೆಯಲ್ಲಿ ನಿಮ್ಗೆ ಗೊತ್ತಿರಲ್ಲ, ಗಂಡಾಂತರ ಇರುತ್ತೆ, ಕಂಟಕ ಇರುತ್ತೆ, ಜ್ಯೋತಿಷಿಗಳು ಬರ್ಕೊಟ್ಟಿರ್ತಾರೆ, ಅಥವಾ ನಿಮಗೆ ಗೊತ್ತಿರಲ್ಲ. ಎಷ್ಟೊಂದು ಜನ ಜ್ಯೋತಿಷಿ ನಂಬಲ್ಲ, ಕೆಲವೊಂದು ಜನ ಬರ್ಸಲ್ಲ, ಗೊತ್ತಿರಲ್ಲ. ಜ್ಯೋತಿಷಿಗಳೇ ಹೇಳಿರಲ್ಲ, ಅವ್ರಿಗೆ ಗೊತ್ತಿರಲ್ಲ, ಹೇಳಿದ್ರು ಮರೆತುಬಿಟ್ಟಿರ್ತೀರ. ಆ ಥರದ್ದು ಯಾವುದೇ ರೀತಿಯಾದಂಥ ಗಂಡಾಂತರ ಬಂದಿತ್ತು ಈ ಚಂದನ ಷಷ್ಠಿದಿಂದ ಪಟ್ ಅಂತ ನಿವಾರಣೆ ಆಗುತ್ತೆ. ಗೊತ್ತಲ್ಲ, ಅದು ಯಾವ ಒಂದು ತಂತ್ರ ಅಂತ ನಾನು ತಿಳಿಸ್ಕೊಡ್ತೀನಿ. ಅದನ್ನು ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ. ನೋಡಿ, ಏನು ಮುಖ್ಯವಾಗಿ ನಮಗೆ ಇದು ಅಂತಂದರೆ ಗಂಡಾಂತರಗಳು ಅಂತಂದರೆ ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಾರೆ. ಗೊತ್ತಲ್ಲ. ಮತ್ತು ಇದ್ದಕ್ಕಿದ್ದಂಗೆ ಕಾಯಿಲೆ ಬಂದುಬಿಡ್ತಾರೆ. ಒಂದು ಕಿಡ್ನಿ ಹೋಗಿರುತ್ತೆ, ಹೋಗಿ ಚೆಕಪ್ ಮಾಡ್ತಾರೆ, ಒಂದು ಕಿಡ್ನಿ ಫೇಲ್ಯೂರ್ ಅಂತ ತೋರಿಸ್ತಾರೆ, ಇನ್ನೊಂದು ಕಿಡ್ನಿನೂ ಹೊರಟೋಗ್ಬಿಡುತ್ತೆ. ಈ ಥರದ್ದು ಸಡನ್ನಾಗಿ ಇದು ಗಂಡಾಂತರ ಕಂಟಕಗಳು ಅಂತ ಹೇಳ್ತಾರೆ. ಇದು ನಿವಾರಣೆ ಆಗಬೇಕು ಅಂದರೆ ಸಿಂಪಲ್ ಆಗಿರೋಂಥ ತಂತ್ರವನ್ನು ಮಾಡ್ಕೊಡ್ತೀನಿ. ನಿಮ್ಗೆ ಇರಲಿ ಇಲ್ಲದೆ ಇರಲಿ ಈ ತಂತ್ರವನ್ನು ಮಾಡ್ಕೊಳ್ಳಿ. ಯಾಕಂದ್ರೆ ಚಂದನ ಷಷ್ಠಿ ದಿನ ಅದು ಯಾವ ತಂತ್ರ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನನ್ನು ಒತ್ತಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಳ್ಳಿ ಗೊತ್ತಲ್ಲ. ಏನು ಅಂತಂದರೆ ಈ ಅಪಮೃತ್ಯು ದೋಷ, ಕಂಟಕಗಳು, ಆಕ್ಸಿಡೆಂಟ್ಗಳಾಗುವಂಥದ್ದು, ಮತ್ತು ಕಾಯಿಲೆ ಬರುವಂಥದ್ದು, ಮತ್ತು ಏನೊಂದು ಕಾನೂನು ರೀತಿ ಜೈಲಿಗೆ ಹೋಗುವಂಥದ್ದು, ಕೇಸುಗಳು ಹಾಕುವಂಥದ್ದು, ಇದೆಲ್ಲ ಕಂಟಕಗಳು, ಗಂಡಾಂತರಗಳು ಅಂತ ಇರುತ್ತೆ. ಇದು ಯಾವಾಗ ಯಾರು ಬರುತ್ತೆ ಅಂತ ಗೊತ್ತಾಗಲ್ಲ. ಇದಕ್ಕೆಲ್ಲ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ನೀವು ತಗೋಬೇಕು. ಭಾಳಷ್ಟು ಜನ ಇದನ್ನು ಕೇರ್ಲೆಸ್ ಮಾಡಿ ಅದೇನು ಬರುತ್ತೆ ಬಂದಾಗಲೇ ಅನುಭವಿಸೋಕ್ಕೆ ಆಗುತ್ತೆ. ಎಲ್ರಿಗೂ ಆಗಲ್ಲ, ಎಲ್ರಿಗೂ ಬೀಳಲ್ಲ. ಈಗ ಒಬ್ಬ 100 ಜನ ಇರ್ತಾರೆ, ಆಗಂತಕ ಒಂದು ಗನ್ ತೊಗೊಂಡು ಒಂದು ಬುಲೆಟ್ ಹೊಡೆಸ್ತಾನೆ, ಅದು ಎಲ್ರಿಗೂ ಬೀಳಲ್ಲ, ಯಾರೋ ಒಬ್ಬನಿಗೆ ಬೀಳುತ್ತೆ ಅಲ್ವಾ. ಅದಕ್ಕೆ ಹಂಗನ್ಬಿಟ್ಟು ನಾವು ಯಾವನಿಗೋ ಬೀಳುತ್ತೆ ಅಂದ್ಬಿಟ್ಟು ನಾವು ಧೈರ್ಯವಾಗಿತ್ತು ಅಂತಂದರೆ ನಾಳೆ ದಿನ ಅದು ನಿಮಗೂ ಬೀಳ್ಬೋದು ತಾನೆ. ಅದಕ್ಕೋಸ್ಕರ ಅದು ಬರದೇ ಇರೋಂಥ ರೀತಿಯಲ್ಲಿ ತಡೆಯುವಂಥದ್ದೇ ಇಲ್ಲಿರುವಂಥ ಅದ್ಭುತ ಒಂದು ವಿಚಾರ. ನೋಡಿ, ಈ ಕಂಟಕಗಳು, ಗಂಡಾಂತರಗಳು ಪ್ರತಿಯೊಬ್ಬರಿಗೂ ಇರುತ್ತೆ. ಅದನ್ನು ಬಟ್ ಏನಂತಂದರೆ ಯಾವಾಗ ಜಾಸ್ತಿ ಆಗುತ್ತೆ ತೀವ್ರಗತೆ, ದೃಷ್ಟಿದೋಷ ಆದಾಗ ಮೇಯ್ನಾಗಿ, ಮತ್ತು ಈ ಕೆಟ್ಟ ನೆಗೆಟಿವ್ ಪರ್ಸನ್ಸು ನಿಮ್ಮ ಲೈಫಲ್ಲಿ ಬಂದು ಹೋದಾಗ ಗೊತ್ತಲ್ಲ, ಒಳ್ಳೆಯವರೇ ಆಗಿರ್ತಾರೆ, ಅವರಿಂದ ಅನುಕೂಲನೇ ಇರುತ್ತೆ, ಅಂದ್ಕೊಂಡಿರುತ್ತೆ, ಅದು ಅನುಕೂಲನೇ ಇರುತ್ತೆ, ಲಾಭನೂ ಬರ್ಬೋದು. ನೆಗೆಟಿವ್ ಪರ್ಸನ್ಸ್ ಅವರಲ್ಲಿರುವಂಥ ಒಂದು ದೋಷ. ಈಗ ವೈರಲ್ ಥರ ಇದು. ಈಗ ಎಕ್ಸಾಂಪಲು, ಒಳ್ಳೆ ವ್ಯಕ್ತಿ, ಅವರಿಂದ ಅನುಕೂಲ ಆಗಿರುತ್ತೆ. ಇವಾಗ ಎಕ್ಸಾಂಪಲ್ ನಿಮ್ಮ ಆಫೀಸ್ ಬಾಸೇ ಅಂದ್ಕೊಳ್ಳಿ, ಅವರು ಹೋಗಿ ಮೀಟಿಂಗ್ ಮಾಡ್ತಾರೆ, ಎದುರುಗಡೆ ಅವ್ರಿಗೂ ವೈರಲ್ ಫೀವರ್ ಇರುತ್ತೆ, ಆದರೂ ಕೂಡ ಮೀಟಿಂಗ್ ಮಾಡ್ತಾರೆ. ಒಳ್ಳೆ ವ್ಯಕ್ತಿ, ಅವರಿಂದ ಯೂಸ್ ಆಗುತ್ತೆ, ಬಟ್ ನಿಮ್ಗೆ ವೈರಲ್ಲು ಫೀವರು ಬರುತ್ತೆ. ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಮೈಲಿಗೆ ಇದೆಲ್ಲ ಯಾಕೆ ನೋಡ್ತಾ ಇದ್ದಂತೆ, ಬಿಕಾಸ್ ಆಫ್ ಈ ಕಾರಣಕ್ಕೋಸ್ಕರನೇ. ಮತ್ತು ಅದನ್ನು ಏನೇನೋ ಅದು ಮೂಢನಂಬಿಕೆಯಾಗಿ, ಮೂಢಾಚಾರವಾಗಿ, ಸರಿಯಾಗಿ ಅದನ್ನು ಪಾಲನೆ ಮಾಡ್ದೇ ತೊಂದರೆ ಆಗ್ಬಿಡ್ತಾಯಿತ್ತು. ಗೊತ್ತಾಯ್ತಲ್ಲ. ಈ ಇದೆಲ್ಲ ವೈಜ್ಞಾನಿಕವಾಗಿ ಹಂಗನ್ಬಿಟ್ಟು ಯಾರನ್ನೂ ಮುಟ್ಟಿಸ್ಕೊಳ್ಳೋಂಥದ್ದಲ್ಲ, ಅದನ್ನ ನಿಷ್ಠ ಪದ್ಧತಿಯಾಗಿ ಕನ್ವರ್ಟ್ ಹಾಕ್ಕೊಂಡ್ರು. ಬಟ್ ಇವರೇನು ಮಾಡ್ತಾಯಿದ್ರು, ನನ್ನ ಕಾಲದಲ್ಲಿ ಕೆಲವೊಂದು ಜನ ಜ್ಞಾನಿಗಳು
ತಪಸ್ವಿಗಳು ಯಾರಂದರೆ ಅವ್ರು ಊಟ ಮಾಡ್ತಾ ಇರಲಿಲ್ಲ. ಅವ್ರ ಮನಸ್ಥಿತಿ, ಒಬ್ಬ ಬೈಕೊಂಡು ಅಡುಗೆ ಮಾಡ್ತು ಅಂತ ಅಂದರೆ ಅದನ್ನು ಇವರು ಸೇವನೆ ಮಾಡ್ತು ಅಂತಂದರೆ ಇವ್ರಿಗೂ ಕೂಡ ಅವ್ರ ಗುಣ ಬರುತ್ತೆ. ಇವರು ಬೈತಾ ಇರ್ತಾರೆ. ಹಾಳಾಗೋಗ್ಲಿ ಅಂತ ಅಂದ್ಬಿಟ್ಟು ನೀವು ಅಡುಗೆ ಮಾಡಿಬಿಟ್ಟು ಕೊಡ್ತು ಅಂತಂದರೆ ಊಟದ ಜೀರ್ಣ ಆಗಲ್ಲ, ವಿಷ ಹಾಕದೇ ಇರ್ಬೋದು. ಅದಕ್ಕೆ ಯಾರು ಇದಕ್ಕೂ ಊಟಕ್ಕೂ ಹೋಗಲ್ಲ. ಯಾವ ಕೈಯಲ್ಲಿ ಮಾಡಿರ್ತಾರೋ, ಏನು ಮಾಡಿರ್ತಾರೋ, ಯಾವ ಪರಿಸ್ಥಿತಿಯಲ್ಲಿ ಮಾಡಿರ್ತಾರೋ. ಇದು ಒಂದು ವಿಚಿತ್ರ. ಅದಕ್ಕೋಸ್ಕರ ಭಾಳಷ್ಟು ಜನ ಇವರು ಏನು ಮಾಡ್ತಾಯಿತ್ತು ಅಂತಂದರೆ ಮನೆ ಒಳಗಡೆ ಯಾರಿಗೂ ಬಿಟ್ಕೊಡ್ತಾ ಇರಲಿಲ್ಲ. ಇವ್ರು ಮಾತ್ರ ಇರುವಂಥವ್ರು. ಬೇರೆಯವ್ರ ಹತ್ರನೂ ಜಾಸ್ತಿ ಎಲ್ಲರೂ ಹೋಗ್ತು ಅಂತಂದರೆ ಜಾಸ್ತಿ ಮುಟ್ಟಿಸ್ಕೋತಾ ಇರಲಿಲ್ಲ. ಯಾಕಂದರೆ ಅವರಲ್ಲಿ ಯಾವ ಇಲ್ಲಿ ದೋಷ ಇರುತ್ತೆ ಅನ್ನೋದು ಗೊತ್ತಿರಲ್ಲ. ಅಂದರೆ ಮುಟ್ಟಿಸ್ಕೊಳ್ಳೋ ಅಂಥದ್ದು ಹೌದು. ಯಾಕಂದರೆ ಈ ಮುಟ್ಟಿಸ್ಕೊಳ್ಳೋದು ನಮ್ಮ ನೋಡಿ ನಮ್ಮ ಒಂದು ಭಾರತೀಯವರ ಒಂದು ಪರಂಪರೆಯಲ್ಲಿ ಮುಟ್ಟಿ ಮಾತಾಡುವಂತಹ ಒಂದು ಇದೇ ಇಲ್ಲ. ಅವ್ರು ನೆಗೆಟಿವ್. ಬಟ್ ಬ್ರಿಟಿಷರು ಬಂದ ತಕ್ಷಣ ಎದುರುಗಡೆ ಕೈ ಹಿಂಗೆ ಕುಲುಕ್ತಾರೆ. ಕುಲ್ಕೋಂಥದ್ದು ಏನು ಅದು ಪ್ರತಿಷ್ಠೆಯ ಸಂಕೇತ. ಆವಾಗ ಇವರಲ್ಲಿರೋಂಥ ನೆಗೆಟಿವ್ ಅವ್ರಿಗೆ ಪಾಸ್ ಆಗುತ್ತೆ, ಅವರಲ್ಲಿರೋಂಥ ನೆಗೆಟಿವ್ ಇವ್ರಿಗೆ ಪಾಸ್ ಆಗ್ತಾ ಬರುತ್ತೆ. ಯಾರನ್ನೂ ಅಷ್ಟೇ, ಒಂದು ಹೆಂಗಸು ಒಂದು ಗಂಡಸನ್ನು ಮುಟ್ಟೆ ಮಾತಾಡ್ಸಲ್ಲ, ಎದುರುಗಡೆ ದೂರ ನಿಂತ್ಕೊಂಡು ಮಾತಾಡಿಸ್ತಾರೆ. ಇದು ಮಡಿ, ಇದು ಶಿಷ್ಟಾಚಾರ, ಇದು ಸಂಸ್ಕಾರ. ಮೊದಲ ಯಾರಾಗಲಿ ಗಂಡಸಾಗಲಿ ಇದ್ರೆ ನಮಸ್ಕಾರ ಅಂತೀವಿ ಮೊದಲ. ಮುಟ್ಟಿ ಶೇಕೆಂಡು ಮಾಡೋವಂಥದ್ದು ಆಮೇಲೆ ಬ್ರಿಟಿಷರು ಬಂದಮೇಲೆ. ಅದಕ್ಕಿಂತ ಮುಂಚೆ ಯಾರೂ ಕೂಡ ಮುಟ್ಟಿಸಿಕೊಳ್ಳುತ್ತಿರಲಿಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಆದಷ್ಟು ಯಾರನ್ನೂ ಕೂಡ ಮುಟ್ಟಿಕೊಂಡು ಮಾತನಾಡಬಾರ್ದು. ಹೆಗಲ ಮೇಲೆ ಕೈ ಹಾಕೊಂಡು ಮಾತಾಡ್ತಾರೆ ಫ್ರೆಂಡು ಅಂತ. ಬಟ್ ಆತನಿಗೇನು ನೆಗೆಟಿವ್ ಎನರ್ಜಿ ಇರ್ತದೆ ಏನು ಗೊತ್ತಿರುತ್ತೆ. ಇಷ್ಟು ದಿನ ಇರಲೇ ಇರ್ಬೋದು. ಈಗ ನೆಗೆಟಿವ್ ಎನರ್ಜಿ ಅವನು ಗ್ರಹಗತಿಗಳು ಅಥವಾ ಇನ್ನೊಂದು ದೋಷಗಳು ಬಂದು ಇದಾಗಿರ್ಬೋದು. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಎಲ್ಲಿ ಬರುತ್ತೆ ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ. ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ನೀನು ದುಡ್ಡು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಾರೆ. ಅದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೊಬಿಡಿ ಅಂತ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಿಟ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದರಲ್ಲಿ ಎರಡು ಮಾತಿಲ್ಲ ಅಲ್ಲ. ಈ ಒಂದು ಅಷ್ಟಲಕ್ಷ್ಮಿ ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಆ ಥರದ್ದೇನಿಲ್ಲ. ಇಟ್ಟಸ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಅದಕ್ಕೆ ದೇವ್ರ ಮಲ್ಲಾರು ಇಡ್ಬೋದು, ಬೀರನಲ್ಲಾದರೂ ಕೂಡ ಇಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿ. ಇದು ಸಾಕ್ಷಾತ್ ಲಕ್ಷ್ಮೀ ದೇವಿ ಇದ್ದಂಗೆ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ. ಇದೊಂದು ಇತ್ತು ಅಂತ ನೀವು ಹಣಕಾಸಿನ ಸಮಸ್ಯೆಯನ್ನು ಮರೆತು ಬಿಡಿ ಸಂಪೂರ್ಣವಾಗಿ. ಅದಕ್ಕೆ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ನೇರವಾಗಿ ಖುದ್ದು ನನ್ನ ಭೇಟಿಗೆ ನನ್ನ ಕೈಯಾರೆ ನೀವು ತೆಗೆದುಕೊಂಡು ಹೋಗಿ. ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತೆ. ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು. ನೀವು ಎಷ್ಟು ನಂಬಿಕೆ ಭಕ್ತಿ ಇಟ್ಟು ಇದ್ರ ಮೇಲೆ ಪೂಜೆ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಬರುತ್ತೆ. ಸಾಲಗಳೆಲ್ಲ ತೀರೋಗ್ಬಿಡುತ್ತೆ. 3 ಅಮಾವಾಸ್ಯೆ ಕಳೆದ 6 ತಿಂಗಳ ಒಳಗಡೆ ಎಷ್ಟೊಂದು ಬಗೆಯ 50% ತಿಳಿಬಿಡಿ, ನೀವು ಎಷ್ಟೊಂದು ರಿಲೀಫ್ ಆಗಿಬಿಡ್ತೀರ. ಅದೆಲ್ಲ ಎಷ್ಟೊಂದು ಜನ ಈ ಯಂತ್ರ ತೆಗೆದುಕೊಂಡು ಸೈಟ್ ತೊಗೊಂಡಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ಮಕ್ಳಿಗೆ ಓದಿಸಿದ್ದಾರೆ, ಮಕ್ಳಿಗೆ ಮದುವೆ ಮಾಡಿದ್ದಾರೆ, ಫಾರಿನಲ್ಲೆಲ್ಲ ಇದ್ದಾರೆ. ನಿಮಗೂ ಹಂಗೆ ಆಗಬೇಕಲ್ವ. ಅದಕ್ಕೋಸ್ಕರ ಅಷ್ಟಲಕ್ಷ್ಮಿ ಅಂತನ್ನ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ. ತುಂಬ ಚೆನ್ನಾಗುತ್ತೆ. ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆನ ಮರೆತು ಬಿಡಿ. ಅಷ್ಟು ದುಡ್ಡು ನಿಮ್ಮ ಕೈಯಲ್ಲಿರುತ್ತೆ. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತದ ವಿಚಾರ. ಹಾಗಾಗಿ ಒಂದು ವಿಚಾರ. ಅದಕ್ಕೋಸ್ಕರ ನೀನು ಏನು ಮಾಡಬೇಕು ಅಂತ ಅಂದರೆ ಲೈಫಲ್ಲಿ ನೀವು ಆದಷ್ಟು ನೆಗೆಟಿವ್ ಪರ್ಸನ್ಸ್ನ, ಅವ್ರು ಒಳ್ಳೆಯವರೇ ಆಗಿರ್ಬೋದು, ಅವ್ರನ್ನ ನೋಡಿ, ಅವ್ರ ಪರಿಸ್ಥಿತಿಗಳನ್ನು ನೋಡಿ ಸ್ವಲ್ಪ ದೂರ ಇದ್ಬಿಡಿ. ಹಂಗನ್ಬಿಟ್ಟು ಸಹಾಯ ಮಾಡಿಬಿಡಿ ಅಂತ ಹೇಳ್ತಾರೆ. ಸಹಾಯವನ್ನು ಮಾಡಿ, ಆದರೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಗೊತ್ತಲ್ಲ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ. ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತೆ. ಮತ್ತು ಯಾವ ಒಂದು ತಂತ್ರ ಅಂತಂದರೆ ಏನಿಲ್ಲ, ನಿಂಬೆಹಣ್ಣು ತೊಗೊಳ್ಳಿ ಮತ್ತು ಕಾಳುಮೆಣಸನ್ನು ತೆಗೆದುಕೊಳ್ಳಿ. ನಿಂಬೆಹಣ್ಣು ಮತ್ತು ಕಾಳುಮೆಣಸನ್ನು ತೆಗೆದುಕೊಂಡು 9 ಬಾರಿ ಕೈಯಲ್ಲಿ ಹಿಂಗೆ ನೀವು ಆಡಿಸಿ. 1 2 3 4 5 6 7 ಮತ್ತು ಇನ್ನೊಂದು 9 ಬಾರಿ ನೀವು ಆಡಿಸಿ. ಅದನ್ನು ತೆಗೆದುಕೊಂಡು ಹೋಗಿ ನೀವೇನು ಮಾಡಿ ಅಂತ ಅಂದರೆ ಯಾವುದಾದ್ರೂ ಮರದ ಕೆಳಗಡೆ ಹಾಕಿ. ಮರದ ಕೆಳಗಡೆ ಹಾಕಿ ಜೊತೆಗೆ ಇನ್ನೊಂದು ಏನು ಮೇಯ್ನಾಗಿ ಅಂತ ನಾವು ನೋಡೋದಾಯಿತು ಅಂತಂದರೆ
4 ಈ ಒಂದು ಚಂದನ ಷಷ್ಠಿ 4 ತುಳಸಿ ಎಲೆಯನ್ನು ಬೆಳಗ್ಗೆ ಮತ್ತು ಮಧ್ಯಾಹ್ನ ಮತ್ತು ಸಾಯಂಕಾಲ 4 ಹೇಗಿರಿ ತುಂಬ ಟೇಸ್ಟ್ ಇರುತ್ತೆ ಅದೊಂಥರ ಗೊತ್ತಲ್ಲ. ತುಳಸಿಯನ್ನು 4 ತುಳಸಿ ಎಲೆನ ಬಾಯಿಗೆ ಹಾಕ್ಕೊಳ್ಳಿ. ಏನೇ ಕಂಟಕ ಇತ್ತು ಅಂತಂದರು ಈ ನಿವಾರಿಸಿತ್ತು ಅಂದರೆ ಔಟರ್ ಬಾಡಿ ಔರ ಎನರ್ಜಿನಲ್ಲಿರುವಂಥ ನೆಗೆಟಿವ್ ಎನರ್ಜಿ ಗಂಡಾಂತರಗಳು ಹೊರಟೋಗ್ಬಿಡುತ್ತೆ. ಮತ್ತು ಈ ತುಳಸಿ ತಿನ್ನೋದ್ರಿಂದ ಒಳಗಡೆ ಏನು ಶುದ್ಧೀಕರಣ ಮಾಡುತ್ತೆ ಅದು ಯೂರಿನ್ ಮೂಲಕ, ಮೋಷನ್ ಮೂಲಕ, ಬೆವರಿನ ಮೂಲಕ ಅದು ಆಚೆ ಬಂದುಬಿಡುತ್ತೆ. ಗೊತ್ತಾಯ್ತಲ್ಲ. ಈ ಸರಳವಾದ ತಂತ್ರವನ್ನು ನೀವು ಮಾಡ್ಕೊಳ್ಳಿ. ಚಂದನ ಷಷ್ಠಿಯಿಂದ ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಯಾರ್ಯಾರಿಗೆ ಗಂಡಾಂತರಗಳು ಕಂಟಕಗಳಿತ್ತು ಅಂತಂದ್ರೆ ಹೆಸರನ್ನು ಟೈಪ್ ಮಾಡಿ ಕಮೆಂಟ್ ಮಾಡಿ. ನೀವು ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ನೀವು ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಅಂತಲ್ಲ. ಇದು ವಿಶೇಷವಾದಂಥದ್ದು ತಂತ್ರದ ವಿಚಾರ. ನಮ್ಮ ಹತ್ರ ತುಂಬ ಜಾತಕಗಳು ಬರ್ತಾ ಇರ್ತವೆ. ಗುರುಗಳೇ ಮದುವೆ ಯಾವಾಗ ಮಾಡಬೇಕು, ನಮ್ಮ ಮಕ್ಳಿಗೆ ಇನ್ನೂ ಮದುವೆ ಆಗಿಲ್ಲ, ಮತ್ತು ಇವಾಗಿನ ಮದುವೆ ನೋಡ್ಬೋದಾ, ಜಾತಕ ಸರಿ ಹೊಂದುತ್ತೋ ಇಲ್ವೋ, ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಇತ್ತು ಅಂತಂದರೆ ಹೇಳಿ, ನಿಮ್ಮ ಹತ್ರ ಎಷ್ಟೊಂದು ಜಾತಕ. ಈ ಥರ ತುಂಬ ಜಾತಕಗಳು ಬಂದಿದ್ದಾವೆ. ಅದಕ್ಕೋಸ್ಕರ ನಾನೇ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೆ, ಅದೇ ಐಶ್ವರ್ಯ ಮ್ಯಾಟ್ರಿಮೋನಿ. ಈ ಐಶ್ವರ್ಯ ಮ್ಯಾಟ್ರಿಮೋನಿಗೆ ಬಂತು ಅಂತಂದರೆ ನೀವು ರಿಜಿಸ್ಟರ್ ಆಯಿತು ಅಂದರೆ ತುಂಬ ಜನ ನಮ್ಮಲ್ಲಿ ಬರೋವಂಥವ್ರು ಅದನ್ನು ನೋಡಿ ಅಲ್ಲೇ ಒಂದು ಸೆಟ್ಟಾಗಿ ಈ ಥರ ಒಂದು 30-40 ಮದುವೆಗಳಾಗಿದ್ದಾವೆ. ಅದಕ್ಕೋಸ್ಕರ ಇದಕ್ಕೊಂದು ವೇದಿಕೆನೇ ನಿರ್ಮಾಣ ಮಾಡೋಣ ಅಂತ ಖುಷಿ ಆಯಿತು. ಎಲ್ಲ ಕರೀತಾರೆ ನಮ್ಮನ್ನ, ಗುರುಗಳೇ ನಿಮ್ಮಿಂದ ಮದುವೆ ಆಯಿತು ಅಂದ ತಕ್ಷಣ ಒಂದು ಆನಂದ, ಖುಷಿ. ಯಾಕೆ ಮಾಡಬಾರದು ಅಂತ ಒಂದು ಮಾಡ್ತಾಯಿದ್ದೀನಿ, ಮಾಡಿದ್ದೀನಿ ಕೂಡ. ಅದು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಇದೆ, ಆ್ಯಪು ಕೂಡ ಇದೆ. ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಗೊತ್ತದೆ, ನಿಮಗೆ ಬರುತ್ತಾ ಹೋಗುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಆ ಒಂದು ಮ್ಯಾಟ್ರಿಮೋನಿಗೆ ನೀವು ಜಾಯ್ನ್ ಆಗಿ ನಿಮ್ಮ ಮಕ್ಕಳು ಒಳ್ಳೆ, ಯಾಕಂದರೆ ಸಂಪ್ರದಾಯಸ್ಥ ಕುಟುಂಬದವ್ರು ಮಾತ್ರ ಇಲ್ಲಿ ಬರುವಂಥವ್ರು. ಮತ್ತು ಡಾಕ್ಟ್ರು, ಇಂಜಿನಿಯರು, ಬಿಸ್ನೆಸ್ಮೆನ್ನು ಮತ್ತು ಒಳ್ಳೊಳ್ಳೆ ಪ್ರೊಫೆಷನ್ಸ್ ಇರೋ ಗೌರ್ಮೆಂಟ್ ಎಂಪ್ಲಾಯೀಸು ಈ ಥರದವರೆಲ್ಲ ಸಿಗ್ತಾರೆ. ಅದು ನಿಮಗೆ ಮ್ಯಾಚ್ ಆಯಿತು ಅಂತಂದರೆ, ಇಲ್ಲ ಅಂತಂದರೆ ಇಲ್ಲಿ ಒಂದು ಮುಂದೆ ಇದು ಚೆನ್ನಾಗಿ ಆಗ್ತಕ್ಕಂಥ ಸಮಾವೇಶ ಅಂತ ಮಾಡ್ತೀವಿ. ಸಮಾವೇಶದಲ್ಲಿ ವಧುಗಳು ಬರ್ತಾರೆ, ವರರು ಕೂಡ ಬರ್ತಾರೆ ಅಂತಲ್ಲ. ನಮ್ಮ ಆಶ್ರಮದಲ್ಲೇ ಕೂತ್ಕೊಂಡು ಮಾತಾಡೋ ಇಷ್ಟ ಆಯಿತು ಅಂತಂದರೆ ಮುಂದುವರಿತಾರೆ, ಇಲ್ಲ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ. ಯಾಕಂದರೆ ಒಂದು ಹುಡುಗ ಬಂದರು ಏನು ಸೆಟ್ ಆಗಿಲ್ಲ, ಅಥವಾ ಒಂದು ಹುಡುಗಿ ನೋಡ್ತಾ ಇನ್ನೂ ಸೆಟ್ ಆಗಿಲ್ಲ ಅನ್ನೋದಕ್ಕಿಂತ ಅವ್ರ ಮನೆಗೆ ಇವ್ರಿಗೆ ಹೋಗೋದು, ಇವ್ರನ್ನ ಒಂಥರ ನೋಡೋವಂಥದ್ದು, ಸೆಟ್ ಆದ ಮೇಲೆ ಊಟಕ್ಕೆ ಹಾಕೋಣ, ಇಲ್ಲ ಅಂತಂದರೆ ಬೇಡ, ಇದ್ದದ್ದು ಏನೋ ನಾನಾ ರೀತಿ ಅಂತ ಒಂದು ಇದು ಮಿಸ್ಕನ್ಸೆಪ್ಷನ್ ಇದೆ. ಅದಕ್ಕೋಸ್ಕರ ಇಲ್ಲೇ ಒಂದು ಸಮಾವೇಶ ಅಂತ ಮಾಡಿದಾಗ ಹುಡುಗನ ಒಂದು ತಂದೆ ತಾಯಿಗಳು, ಹುಡುಗಿನ ತಂದೆ ತಾಯಿಗಳು ಎಲ್ಲ ನೋಡ್ತು ಮಾತಾಡಿಕೊಂಡು ಎಸ್ ಅಂದರೆ ಮೂವ್ ಆಗ್ತಾರೆ, ಇಲ್ಲ ಅಂತಂದರೆ ಅದಕ್ಕೋಸ್ಕರ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಇದೆ. ಇದಕ್ಕೆ ಹೆಚ್ಚಿನ ಮಾಹಿತಿ ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ, ಫೋನ್ ಮಾಡಿ ತಿಳ್ಕೊಳ್ಳಿ. ಅದ್ರ ಬಗ್ಗೆ ತುಂಬ ಅನುಕೂಲ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಗೊತ್ತಲ್ಲ, ಇದು ವಿಶೇಷವಾದ ಒಂದು ಮ್ಯಾಟ್ರಿಮೋನಿ ಒಂದು ವಿಚಾರ, ವಧುವರರ ಮಾಹಿತಿ ಕೇಂದ್ರ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ